ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇವರೇ ಭಾವನಾ ಅಂದರೆ ಸಿದ್ದು ಅವ್ರ ಹೆಂಡತಿ. ಮಾಡೋದೆಲ್ಲ ಮಾಡ್ಬಿಟ್ಟು ಹೆಂಗ್ ಕಿಸ್ತಾ ನಿಂತಿದ್ದಾಳೆ ನೋಡು. ನಿನ್ ಜನ್ಮಕ್ಕೆ ಮಾನ ಮರ್ಯಾದೆ ಅನ್ನೋದೇ ಇಲ್ವಾ ನಿಂಗೆ? ಕಂಡೋರ್ ಮನೆ ವಿಷಯಕ್ಕೆಲ್ಲ ದಂಡಿನ ಸಮೇತ ಬಂದು ಕೂತಿದ್ದೀರಲ್ಲ, ನಿಮಗ್ ನಾಚಿಕೆ ಇಲ್ಲ ಅಂದ್ಮೇಲೆ ನನಗೆ ಯಾಕಿರ್ಬೇಕು? ನೋಡಕ್ಕೆ ಗಿಳಿಯಂಗಿದ್ರು ಅಂತಿನ ತರ ಮಾತಾಡ್ತೀಯಾ? ನಮ್ಮ ಅಣ್ಣನ ಮೇಲೆ ಏನಕ್ಕೆ ಕಂಪ್ಲೇಂಟ್ ಕೊಟ್ಟೆ ನೀನು? ನಮ್ಮ ಅಣ್ಣ ಸಂಪಾದನೆ ಮಾಡಿರೋದು 3 ತಲೆಮಾರು ಕುತ್ಕೊಂಡು ತಿಂದ್ರು ಸವಿಯಲ್ಲ ಅಂತದ್ರಲ್ಲಿ ನಿನ್ನ ಹತ್ರ ವರದಕ್ಷಿಣೆ ಕೇಳ್ತಾರ? ನಾವು ನಂಬೇಕಾ ಅದನ್ನ? ಅಲ್ವೇ ಮತ್ತೆ ನೋಡಿ, ನಾನೇ ನಮ್ಮ ಮನೆಯವ್ರ ಮೇಲೆ ಯಾವ ಕಂಪ್ಲೇಂಟು ಕೊಟ್ಟಿಲ್ಲ. ಯಾರಿಗೋ ಬರ್ದು ಕೊಟ್ಟಿರೋ ಕಂಪ್ಲೇಂಟ್ನ ನನ್ನ ಮನೆಯವ್ರ ಮೇಲೆ ಕೊಟ್ಟಿದ್ದೀನಿ ಅಂತ ಪೊಲೀಸವರು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ನೀನು ಒಬ್ಳೇ ಬುದ್ಧಿವಂತೆ, ಇಲ್ಲಿರೋರೆಲ್ಲ ದಡ್ರ? ಅವ್ರೇನು ಹಂಗೆ ಹೇಳಿದ್ರ? ಇರೋದನ್ನ ತಾನೇ ಹೇಳಿದ್ದು. ರೈ ಸಿದ್ದೇಗೌಡ, ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳ. ಅವರೆಲ್ಲ ಪ್ರಶ್ನೆ ಕೇಳ್ತವ್ರು ತಾನೆ, ಉತ್ತರ ನೀನು ನೆಂಡ್ರು ಕೊಡ್ತಾಳೆ. ನಿಂತ್ಕೊಳ್ಳ ಸುಮ್ಮನೆ ಬಂದ್ಬಿಟ್ಟ ಕಂಟ್ರಲ್ಲಿ ಎಲ್ಲ ಹಾಟ್ಕೊಂಡು ಬಾಲ್ವ. ಇದೇನಪ್ಪಯ್ಯ ಹಿಂಗಂತೀರಿ? ಅವ್ನು ಹೆಂಡತಿ ಪರವಾಗಿ ಅವ್ನು ಮಾತಾಡ್ದೆ, ಇನ್ಯಾರು ಮಾತಾಡೋರು? ಮಾತಾಡ್ಲಿ ಬಿಡಿ. ಲೋ ಮರಿಗೋಡ, ಹೆಂಡ್ತಿ ಅಂತ ಹೇಳಿ ಇವಳು ಹೆಂಡ ಕುಡ್ದು ಕೋತಿ ತರ ನಮ್ಮನ್ನೆಲ್ಲ ಆಟ ಆಡಿಸ್ತಿರೋದು. ಇವಳು ನೆಟ್ಟಗಿದ್ದಿದ್ರೆ ಹೀಗೆಲ್ಲ ಆಗ್ತಿತ್ತೇನು? ಅಣ್ಣ, ನಿಮ್ ಕಡೆ ನಾವು ಇಷ್ಟೊಂದು ಜನ ಎಲ್ಲ ಇದ್ದೀವಿ, ಎಲ್ಲಿ ಅವಳ ಕಡೆ ಒಬ್ರು ಇಲ್ಲ. ಜಂಬ ಬೇರೆ. ಇಂಥ ಮನೆಯಾಳ ಕೆಲಸಕ್ಕೆ ಯಾರು ತಾನೇ ಸಪೋರ್ಟ್ ಮಾಡ್ತಾರೆ ಹೇಳಿ? ಅಲ್ಲಿ ನಿಂತವನೆಲ್ಲ ಬೇಕುಪ್ಪ. ಆ ಬಡ್ಡಿ ಐದನೇ ಇವಳು ತಮ್ಮ ಮೈ ಮುರಿದು ಕೆಲಸ ಮಾಡೋಕ್ಕಾಗದೆ ಮಾವನ ಮನೆಗೆ ಬಂದು ಬಿಟ್ಟು ತಿನ್ಕೊಂಡು ಊರು ಅಲ್ಕೊಂಡು ಬಿದ್ದವನೆ. ನಾನು ನನ್ನ ಮಗಳ ಗಂಡ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಯ್ತದ ನಮಗೆ. ಅದು ಯಾವ ಗಳಿಗೆಯಲ್ಲಿ ನನ್ನ ಮಗಳಿಗೆ ಗಂಟು ಬಿದ್ನೋ ಏನೋ, ನಮ್ಮ ಮನೆಗೆ ಬಂದು ಒಕ್ಕರ್ಸ್ಕೊಂಡ್ಬಿಟ್ಟ. ಈಗ ಅವಳು ಸಪೋರ್ಟ್ ಮಾಡೋದು ಅವನೊಬ್ಬನೆಯ. ಹಾಗಲ್ಲ, ಅದು ನೋಡಿ, ನಾನು ಯಾರ ಪರನೂ ಅಲ್ಲ. ಅಂದರೆ ಸತ್ಯದ ಪರ ಮತ್ತು ನ್ಯಾಯದ ಪರ ಅಷ್ಟೇ. ನನ್ನನ್ನು ಇದರಲ್ಲಿ ಸಿಕ್ಕಾಕಿಸ್ಬಿಡಿ. ನಾನು ಅಷ್ಟೇ ಈ ವಿಚಾರದಲ್ಲಿ ಯಾರ ಪರನೂ ಅಲ್ಲ. ನಾನು ನನ್ನ ಗಂಡನ ಪರ. ನೀನು ಯಾಕವ ಇಲ್ಲಿಗೆಲ್ಲ ಬರೋಕ್ಕೋದೆ? ಇವಳು ಮಾಡಿರೋ ತಪ್ಪಿಗೆ ಯಾರು ಇವಳನ್ನ ಸಮರ್ಥಿಸ್ಕೊಳ್ತಾ ಇಲ್ಲ. ಇವ್ರ ಅಪ್ಪ ಅಮ್ಮನಿಗೆ ಗೊತ್ತಾಗಿ ಅವರು ಇವಳನ್ನ ದೂರ ಇಟ್ಟಿದ್ದಾರೆ. ನೋಡಿ, ನೀವೆಲ್ಲ ಇಲ್ಲಿಗೆ ಬಂದಿರೋದು ನನ್ನ ವಿಷಯ ಮಾತಾಡೋದಕ್ಕೆ. ಅಷ್ಟನ್ನು ಮಾತಾಡಿ ಸಾಕು. ಇದರಲ್ಲಿ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ. ನಾನು ತಪ್ಪೇ ಮಾಡಿಲ್ಲ ಅಂದಮೇಲೆ ಅವ್ರು ಯಾಕೆ ಇಲ್ಲಿಗೆ ಬರಬೇಕು? ನನ್ನ ಪರ ಮಾತಾಡೋದಕ್ಕೆ ನಾನೇ ಸಾಕು, ನನಗೆ ಯಾರೂ ಬೇಕಿಲ್ಲ. ಲಕ್ಷ್ಮೀ ನಿವಾಸ ಲಕ್ಷ್ಮೀ